ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪುಣೆಯಿಂದ ಒಂದೇ ಭಾರತ್ ರೈಲು ಬೆಳಗಾವಿಗೆ ಬರ್ತಾ ಇದ್ದಂತೆಯೇ ಚಪ್ಪಾಳೆ ತಟ್ಟಿ ಕುಂದಾನಗರಿ ಬೆಳಗಾವಿ ಜನತೆ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಜೈ ಶ್ರೀರಾಮ್ ಜೈ ಮೋದಿ ಎಂದು ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಸಚಿವ ವಿ ಸೋಮಣ್ಣ, ಸಂಸದ ಜಗದೀಶ್ ಶೆಟ್ಟರ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಮೇಯರ್ ಸವಿತಾ ಕಾಂಬ್ಳೆ, ಮಾಜಿ ಸಂಸದೆ ಮಂಗಲ ಅಂಗಡಿ ಇದ್ದರು. ಬಳಿಕ ಒಂದೇ ಭಾರತ್ ರೈಲಿನ ವಿ ಸೋಮಣ್ಣ ಹುಬ್ಬಳ್ಳಿಗೆ ಬೀಳ್ಕೊಟ್ಟಿದ್ದಾರೆ. ಇದೇ ರೈಲಿನ ಲೋಕೋ ಪೈಲಟ್ ಪಕ್ಕದ ಸೀಟ್ನಲ್ಲಿ ಕುಳಿತು ಸಂಸದ ಶೆಟ್ಟರ್ ಹುಬ್ಬಳ್ಳಿಗೆ ಪ್ರಯಾಣ ಮಾಡಿದ್ರು. ರೈಲು 3 ದಿನ ಪುಣೆಯಿಂದ ಹುಬ್ಬಳ್ಳಿಗೆ, ಹುಬ್ಬಳ್ಳಿಯಿಂದ ಪುಣೆಗೆ ಸಂಚಾರ ಮಾಡುತ್ತೆ. ರೈಲು ಪ್ರತಿ ಗುರುವಾರ, ಶನಿವಾರ, ಸೋಮವಾರ ಮಧ್ಯಾಹ್ನ 2:15ಕ್ಕೆ ಹೊರಟು ರಾತ್ರಿ 10:45ಕ್ಕೆ ಹುಬ್ಬಳ್ಳಿಗೆ ಬರಲಿದೆ. ಬುಧವಾರ, ಶುಕ್ರವಾರ, ಭಾನುವಾರ ಹುಬ್ಬಳ್ಳಿಯಿಂದ ಬೆಳಿಗ್ಗೆ 5ಕ್ಕೆ ಹೊರಟು ಮಧ್ಯಾಹ್ನ 1:30ಕ್ಕೆ ಪುಣೆಗೆ ಆಗಮಿಸುತ್ತೆ. ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನಿಂದ ಬೆಳಗಾವಿಗೆ ಒಂದೇ ಭಾರತ್ ಬರಬೇಕು ಎನ್ನುವುದು ನಮ್ಮ ಇಚ್ಛೆ. ಇದಕ್ಕಾಗಿ ಕಡಾಡಿಯವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೇ ದಿನದಲ್ಲಿ ಬೆಳಗಾವಿಗೆ ಒಂದೇ ಭಾರತ್ ಬರುತ್ತೆ ಎಂದರು. ರೈಲು ತರಲು ತಾಂತ್ರಿಕ ಸಮಸ್ಯೆ ಇದೆ ಎಂಬ ಅಧಿಕಾರಿಗಳ ಸಬೂಬು ವಿಚಾರಕ್ಕೆ ಮಾತನಾಡಿ, ತಾಂತ್ರಿಕ ಸಮಸ್ಯೆ ಇದೆ ಅಂತ ನಾನು ಹೇಳಿಲ್ಲ. ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಬೆಳಗಾವಿಗೆ ರೈಲು ಬರುತ್ತೆ. ಪ್ರಹ್ಲಾದ್ ಜೋಶಿ ಅವರೇ ತಮ್ಮದೇ ಸಂಪರ್ಕ ಹೊಂದಿದ್ದಾರೆ. ಅವರಿಂದ ರಾಜ್ಯಕ್ಕೆ ಒಳ್ಳೆಯದೇ ಆಗುತ್ತೆ. 10 ರೈಲುಗಳು ಬೆಳಗಾವಿಗೆ ಬರುತ್ತೆ. ನಿರ್ದಿಷ್ಟವಾಗಿ ಬೆಳಗಾವಿಗೆ ರೈಲು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಬಹಳ ಬೆಳಗಾವಿ ಜನರಿಗೆ ಖುಷಿ ತರುವಂಥ ಒಂದು ಸಂಗತಿ. ಯಾಕಂದರೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನೀವೆಲ್ಲ ಅತಿ ಹೆಚ್ಚು ಮತಗಳನ್ನು ನೀಡಿ ಆಶೀರ್ವಾದ ಮಾಡಿ ಈ ಭಾಗದ ಲೋಕಸಭಾ ಸದಸ್ಯರಾಗಿ ನೀವೆಲ್ಲ ಮಾಡಿದ್ರಿ. ಧನ್ಯವಾದಗಳು ಹೇಳ್ತೀನಿ. ಮತ್ತು ಯಾವಾಗ ನಾ ಆರಿಸಿ ಬಂದೆ ಆವಾಗಲೂ ಒಂದೇ ಮಂತ್ರ, ಒಂದೇ ಭಾರತ ಯಾವಾಗ ಬರ್ತದೆ, ನಮ್ಮ ಬೆಳಗಾವಿ ಒಂದೇ ಭಾರತ ಯಾವಾಗ ಬರ್ತೀವಿ ಅಂತ ಹೇಳಿ. ಅದಕ್ಕೆ ನಾನು ಮೊದಲ ಅಧಿವೇಶನಕ್ಕೆ ಹೋದಾಗ ಸೋಮಣ್ಣವ್ರನ್ನ ಭೇಟಿಯಾಗಿ, ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಭೇಟಿಯಾಗಿ ಮೊದಲ ನನ್ನ ಮನವಿ ಅಂದ್ರೆ ಏನಂದ್ರೆ ಒಂದೇ ಭಾರತ ಪೂನಾದಿಂದ ಬೆಳಗಾವಿ ಬರಬೇಕು. ಆಮೇಲೆ ಬೆಂಗಳೂರದ್ದು ಧಾರವಾಡವರೆಗೆ ಏನು ಬಂದಿದೆ ಅದು ಬೆಳಗಾವಿ ಬರಬೇಕು. ಇದು ನನ್ನ ಡಿಮಾಂಡ್ ಇದೆ. ಅವತ್ತು ವೈಷ್ಣವಿ ಅವರು ಮತ್ತು ಸೋಮಣ್ಣವ್ರು ಹೇಳಿದ್ರು, ಪುಣಾದ್ದು ಕೆಲಸ ಒಂದು 2-3 ತಿಂಗಳಲ್ಲಿ ಅದು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಅವರೇನು ಮಾತು ಕೊಟ್ಟಿದ್ರು ಆ ಪ್ರಕಾರ ಇವತ್ತು ಪುಣಾದಿಂದ ಬೆಳಗಾವಿಗೆ ಒಂದೇ ಭಾರತ ಬಂದಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗಾಗಿ ನಮ್ಮ ರೈಲ್ವೆ ಸಚಿವರಿಗೆ ಸೋಮಣ್ಣವ್ರು ಇರ್ಬೋದು, ವೈಷ್ಣವ್ ಇರ್ಬೋದು, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದೇ ಭಾರತ ಚಾಲನೆ ಇಡೀ ದೇಶದಲ್ಲಿ ಕೊಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ದೇಶದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಇದೊಂದು ಉದಾಹರಣೆ. ಇವತ್ತು ಒಬ್ಬ ಗಟ್ಟಿ ಮುಟ್ಟಾದಂತ ನಾಯಕ ಇದ್ರೆ ದೇಶಕ್ಕೆ, ಒಬ್ಬ ಯೋಗ್ಯ ಪ್ರಧಾನಮಂತ್ರಿ ಇದ್ರೆ ಏನು ಬದಲಾವಣೆ ಆಗ್ತದೆ ಇವೆಲ್ಲ ಒಂದು ಸಾಕ್ಷಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ನನ್ನ ಖುಷಿ, ಇಲ್ಲಿ ಸುರೇಶ್ ಅಂಗಡಿಯವರು
ಲೋಕಸಭಾ ಸದಸ್ಯರಿದ್ದರು. ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಆ ರೈಲ್ವೆ ಮಿನಿಸ್ಟರ್ ಆದಾಗ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಈ ರೈಲ್ವೆ ಸ್ಟೇಷನ್. ಇವತ್ತು ನೂರಾರು ಕೋಟಿ ಹಣ ತಗೊಂಡ್ಬಂದು ಇವತ್ತು ರೈಲ್ವೆ, ಇವತ್ತು ಹೊಸ ರೈಲ್ವೆ ಸ್ಟೇಷನ್ ಆಗಿದೆ. ಅದೇ ರೀತಿ ಬೆಳಗಾವಿ, ಕಿತ್ತೂರು, ಧಾರವಾಡವರೆಗೆ ಹೊಸ ರೈಲ್ವೆ ಲೈನ್, ಅದಕ್ಕೆ 190 ಕೋಟಿ ಹಣ ಮಂಜೂರು ಮಾಡಿದ್ರು. 900 ಕೋಟಿ ಹಣ ಮಂಜೂರು ಮಾಡಿದ್ರು. ಅದು ಲ್ಯಾಂಡ್ ಎಕ್ವಿಷನ್ ಸ್ಟಾರ್ಟ್ ಆಗಿದೆ. ಹೀಗಾಗಿ ಅವತ್ತೇನೋ ಹಲವಾರು ಕೆಲಸ ಕಾರ್ಯ. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂಥದ್ದು, ನೇರವಾಗಿ ಬೆಂಗಳೂರಿಗೆ ಟ್ರೈನ್ ಇರಲಿಲ್ಲ. ಎಲ್ಲ ಚೆನ್ನಮ್ಮ ಮೇಲೆ ಡಿಪೆಂಡ್ ಆಗಿದ್ರು. ಅವಾಗ ಸುರೇಶ್ ಅಂಗಡಿ ಈ ಭಾಗದ ಜನರ ನಾಡಿ ಮಿಡಿತ ಅರ್ಥ ಬೆಳಗಾವಿಯಿಂದ ರಾತ್ರಿ 9 ಗಂಟೆಗೆ ಬಿಟ್ಟರೆ 9:30 ಬಿಟ್ಟರೆ ಬೆಳಿಗ್ಗೆ 6:00ವರೆಗೆ ಹೋಗುವಂತ ಟ್ರೈನ್ ಅನ್ನು ಮಾಡಿದ್ರು. ಅದು ಇವತ್ತು ಸುರೇಶ್ ಅಂಗಡಿ ಟ್ರೈನ್ ಅಂತ. ಹೀಗಾಗಿ ಆ ರೀತಿ ಕ್ರಿಯಾಶೀಲವಾಗಿ ಮಾಡಿದ್ರಲ್ಲ. ಇವತ್ತು ಸೋಮಣ್ಣ ಅವರಲ್ಲಿ ಸಹಿತ ನಾನು ಮುಖ್ಯಮಂತ್ರಿ ಇದ್ದಾಗ ಅವರು ವಸತಿ ಮಂತ್ರಿಗಳು ಬಹಳ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರು, ಬಹಳ ಆಕ್ಟಿವ್ ಆಗಿ. ಹೀಗಾಗಿ ಅಂಥವ್ರ ಕೈ ಇವತ್ತು ರೈಲ್ವೆ ಇಲಾಖೆ ಸಿಕ್ಕಿದ್ರಿಂದ ನಾವು ಹೆಚ್ಚಿನ ರೀತಿಯಾದಂಥ ವಿಶ್ವಾಸವನ್ನ ಸೋಮಣ್ಣವ್ರ ಮೇಲೆ ಇಟ್ಟಿದ್ದೇವೆ. ಅವರು ನಾವೇನು ಹೇಳಿದ್ದೇವೆ ಆ ಕೆಲಸ ಕಾರ್ಯ ಮಾಡಿಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಹೀಗಾಗಿ ಮೊಟ್ಟ ಮೊದಲನೇದಾಗಿ ನಾವು ಒಂದೇ ಒಂದು ಹೇಳುವಂಥದ್ದು, ಇವತ್ತು ಆ ಒಂದೇ ಭಾರತ್ ಏನಿದೆ ಟ್ರೈನು ಹುಬ್ಳಿಯಿಂದ ಬೆಂಗಳೂರು, ಹುಬ್ಳಿ ಧಾರವಾಡದಿಂದ ಇವತ್ತು ಇಲ್ಲಿಗೆ ಬೆಳಗಾವಿ ತರುವಂತಹ ಜವಾಬ್ದಾರಿ ಸೋಮಣ್ಣವ್ರದು, ವೈಷ್ಣವ್ರದು ಅನ್ನುವಂಥದ್ದು. ಈಗಾಗಲೇ ವೈಷ್ಣವರಿಗೆ ನಾನು ಮಾತಾಡಿದ್ರೆ, ಸೋಮಣ್ಣವ್ರಿಗೆ ಮಾತಾಡಿದ್ದೇನೆ. ಆದಷ್ಟು ಬೇಗನೆ ಅದು ಬೆಳಗಾವಿಗೆ ತರುವಂತ ಕೆಲಸ ಮಾಡ್ತೀವಿ ಅಂದ್ರೆ ಆ ಭರವಸೆ ನನಗಿದೆ. ಮತ್ತು ನಾನು ನಾಳೆ ಮಾಡಿದ್ರೆ ಇವತ್ತು ದಿಲ್ಲಿಗೆ ಹೋಗಿ ಇವತ್ತು ಅದಕ್ಕೆ ಇನ್ನೂ ಹೆಚ್ಚಿನ ಫಾಲೋ ಅಪ್ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇದರ ಜೊತೆಗೆ ಇವತ್ತೇನು ಸವದತ್ತಿ ಯಲ್ಲಮ್ಮ ರೇಣುಕಾದೇವಿ ಅಲ್ಲಿಗೂ ಒಂದು ಹೊಸ ರೈಲ್ವೆ ಲೈನ್ ಸರ್ವೆ ಮಾಡಬೇಕಂತ ಮಾನ್ಯ ರಿಕ್ವೆಸ್ಟ್ ಮಾಡಿದರೆ ಅದು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಬೇಗನೆ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇದರ ಜೊತೆಗೆ ಪಂಢರಪುರ ಬೆಳಗಾವಿ ಪಂಢರಪುರ ನೇರವಾದಂಥ ರೈಲ್ವೆ ಇತ್ತು ಮೊದಲು, ಅದು ಇದಾಗಿದೆ, ಸ್ಟಾಪ್ ಆಗಿದೆ. ಅದನ್ನು ಪಂಢರಪುರದ ಹೊಸದಾಗಿ ಪ್ರಾರಂಭ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಬೆಳಗಾವಿ ಜೋಧ್ಪುರ್ಗೆ ಬಹಳ ಒಂದು ಅವಶ್ಯಕತೆ ಇದೆ. ಜೋಧ್ಪುರ್ಗೆ ಹೋಗುವಂಥದ್ದು ಈ ಭಾಗದಲ್ಲಿ ರಾಜಸ್ಥಾನಿ ಜನ ಇದ್ದಾರೆ, ಅದನ್ನು ಆಗಬೇಕು ಅನ್ನುವಂಥದ್ದು. ಮತ್ತು ಇದರ ಜೊತೆಗೆ ಇವತ್ತು ಬೆಳಗಾವಿ ಮತ್ತು ಬೆಂಗಳೂರಿಗೆ ಈಗೇನು ಸ್ಲೀಪರ್ ಕೋಚ್, ಬಹುಶಃ ಇತ್ತೀಚೆಗೆ ಪತ್ರಿಕೆಯಲ್ಲಿ ನೀವು ಬಂದಿದ್ರಿ, ವೈಷ್ಣವ್ ಅವರು ಬೆಂಗಳೂರಿಗೆ ವಿಸಿಟ್ ಮಾಡಿ ಸೋಮಣ್ಣವರು ಕೂಡಿ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಸ್ಲೀಪರ್ ಕೋಚ್ ತಯಾರಾಗ್ತಾ ಇದೆ ಇಲ್ಲಿ. ಹೀಗಾಗಿ ಅದು ತಯಾರಾದ್ಮೇಲೆ ಮೊಟ್ಟ ಮೊದಲು ಎಲ್ಲಿಂದ ಚಾಲು ಆಗಲಿ, ಬೆಳಗಾವಿ ಬಾಂಬೆ ಸ್ಟಾರ್ಟ್ ಆಗಲಿ. ಅವಾಗ ಒಂದು ಹೆಚ್ಚಿನ ವೈಶಿಷ್ಟ್ಯ ಬರ್ತದೆ. ಅದು ಸೋಮಣ್ಣವ್ರಿಗೆ ಗಮನಿಸಬೇಕು. ಆ ಹಿನ್ನೆಲೆಯಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಮತ್ತು ಇದ್ರ ಜೊತೆಗೆ ರಾಜಧಾನಿ ಎಕ್ಸ್ಪ್ರೆಸ್ ಇಡೀ ದೇಶದಲ್ಲಿ ಅಲ್ಲಲ್ಲೇ ರಾಜಧಾನಿ ಎಕ್ಸ್ಪ್ರೆಸ್ ಆಗಿದ್ದಾವೆ. ರಾಜಧಾನಿ ಎಕ್ಸ್ಪ್ರೆಸ್ ಬೆಳಗಾವಿಯಿಂದ ಚಾಲೂ ಆದರೆ ಅದಕ್ಕೆ ಇನ್ನೂ ಹೆಚ್ಚು ಮಹತ್ವ ಬರಲಿಕ್ಕೆ ಸಾಧ್ಯತೆ. ಅಹಮದಾಬಾದ್, ಗುಜರಾತ್, ರಾಜಸ್ಥಾನ್, ದೆಹಲಿ ಈ ಪ್ರಯಾಣಿಕರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಹಿನ್ನೆಲೆ ಅದೊಂದು ಕೆಲಸ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇನ್ನೊಂದು ಬಹಳ ಮಹತ್ವದ್ದು, ಈಗೇನು ನೀವು ಒಂದೇ ಭಾರತ ರೈಲ್ವೆ 160 ಕಿಲೋಮೀಟರ್ ವೇಗದ ಸಾಮರ್ಥ್ಯ ಇದೆ. ಹೀಗಾಗಿ ಈಗ ನಮ್ಮ ಕಡೆಯಿಂದ ಒಂದೇ ಭಾರತ ಬರ್ತಾವೆ ಬೆಳಗಾವಿ ಬೆಂಗಳೂರುವರೆಗಿನ ರೈಲ್ವೆ ಟ್ರ್ಯಾಕ್ಸ್ ಇದು 110 ಕಿಲೋಮೀಟರ್ ಮಾತ್ರ ಆ ಕೆಪಾಸಿಟಿ ಇದೆ. 110 ಕಿಲೋಮೀಟರ್ ಮಾತ್ರ. ಅದನ್ನು 130 ಕಿಲೋಮೀಟರ್ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಭಾಗದ ಜನರಿಗೆ ಅನುಕೂಲ ಆಗ್ತದೆ, ಸಮಯದ ಉಳಿತಾಯ ಆಗ್ತದೆ. ಅದಕ್ಕಾಗಿ ಈ ರೀತಿ ಹಲವಾರು ವಿಚಾರಗಳಿದ್ದಾವೆ. ಅದನ್ನ ಇವತ್ತು ನಾನು ಪರ್ಸನಲ್ ಆಗಿಯೂ ಸಾಕಷ್ಟು ಚರ್ಚೆ ಮಾಡಿದ್ರೆ ಸೋಮಣ್ಣವ್ರ ಜೊತೆ, ರೈಲ್ವೆ ಮಿನಿಸ್ಟರ್ ಜೊತೆ. ಅದನ್ನ ಫಾಲೋ ಮಾಡಿ ಇವನ್ನೆಲ್ಲವೂ ಅನುಷ್ಠಾನ ಮಾಡುವಂಥ ಕೆಲಸ ಮಾಡಲಿ. ಇವತ್ತೇನು ನೀವು ಇಲ್ಲಿ ಬಂದು ಚಾಲನೆ ಕೊಟ್ಟಿದ್ದೀರಿ, ನಿಮಗೆ ಅಭಿನಂದನೆಗಳು. ಮತ್ತು ಬೆಳಗಾವಿ ಜನತೆಯ ಕನಸಿದೆ, ನನಸಾಗಿದೆ. ಬರುವ ದಿವಸಗಳಲ್ಲಿ ಇನ್ನೂ ಹೆಚ್ಚು ಈ ಭಾಗದ ರೈಲ್ವೆ ಕೆಲಸ ಆಗಲಿ. ಮತ್ತು ನಮಗೆ ಬಹಳ ಮುಖ್ಯವಾಗಿ ಇವತ್ತು ಬೆಳಗಾವಿ, ಕಿತ್ತೂರು, ಧಾರವಾಡ ಈಗ ಲ್ಯಾಂಡ್ ಎಕ್ವಿಷನ್ ನಾನು 2-3 ಮೀಟಿಂಗ್ ತಗೊಂಡಿದ್ದೀನಿ DC ಕೂಡ. ಅದು ಚಾಲನೆ ಸಿಗ್ತದೆ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅಕ್ವಿಷನ್ ಮುಗಿದು ಹೊಸ ರೈಲ್ವೆ ಲೈನು ಚಾಲೂ ಆಗ್ತದೆ 1 ವರ್ಷದಲ್ಲಿ ಅನ್ನುವಂಥ ಭರವಸೆ ನಾನು ಇಟ್ಟಿದ್ದೇನೆ. ಸೋಮಣ್ಣವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಒಂದು ಒಂದೇ ಭಾರತಕ್ಕೆ ಸ್ವಾಗತವನ್ನು ನಾನು ಕೊಡ್ತೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಭಾಗಿಗಳಾಗಿರುವ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಬೆಳಗಾವಿನ ಸಂಸದರು, ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ನನ್ನ ಸಹೋದರ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಅವರೇ,
ಶಾಸಕ ಮಿತ್ರರಾಗಿರ್ತಕ್ಕಂಥ ವಿಠಲ್ ಹಲ್ಗೇರ್ಕರ್ ಅವರೇ, ನಮ್ಮ ಆತ್ಮೀಯರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದಂಥ ಸುರೇಶ್ ಅಂಗಡಿ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಮಂಗಳ ಅಂಗಡಿಯವರೇ, ಮಹಾಪೌರರಾಗಿರ್ತಕ್ಕಂಥ ಸವಿತಾ ಕಾಂಬಳೆ ಅವರೇ, ಹಿರಿಯರಾಗಿರ್ತಕ್ಕಂಥ ಮಾಂತೇಶಣ್ಣ ಕೌಟಿಗಿಮಠ್ ಅವರೇ, ಅನಿಲ್ ಬೆನಕೆ ಅವರೇ, ನಮ್ಮ ರೈಲ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಇನ್ನಿತರೆ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರೇ, ಬಂದಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ಇದೊಂದು ಅಪರೂಪದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಕನಸಿನ ಭಾರತವನ್ನು ನನಸಾಗಿ ಮಾಡ್ತಕ್ಕಂಥದಕ್ಕೆ ಹೊಸ ನಮೋ ಭಾರತ್ ರ್ಯಾಪಿಡ್ ರೈಲನ್ನು ಪ್ರಾರಂಭವಾಗಿದೆ. ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಚಿಂತನೆಯಿಂದ ಒಂದೇ ಭಾರತ್, ಆತ್ಮನಿರ್ಭರ ಭಾರತ್, ಮೇಕ್ ಇನ್ ಇಂಡಿಯಾ ಯೋಜನೆಗಳು ಉತ್ತಮವಾದ ಫಲವನ್ನು ರಾಷ್ಟ್ರಕ್ಕೆ ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಿವತ್ತು ದೇಶಾದ್ಯಂತ 2019ರಲ್ಲಿ ಪ್ರಾರಂಭವಾದ ಒಂದೇ ಭಾರತ್ ರೈಲು ಒಟ್ಟು 120 ಕಡೆ ಒಂದೇ ಭಾರತ್ ರೈಲುಗಳು ಓಡಾಡ್ತಾ ಇದೆ. 53 ರೂಟ್ಗಳಲ್ಲಿ 24 ರಾಜ್ಯಗಳಲ್ಲಿ 303 ಜಿಲ್ಲೆಗಳಲ್ಲಿ ಈ ಒಂದೇ ಭಾರತ್ ಟ್ರೈನು ಕೇವಲ 4-5 ವರ್ಷದಲ್ಲಿ ಇವತ್ತು ಚಲಾವಣೆಯನ್ನು ಕೊಟ್ಟಿದೆ ಅನ್ನೋದಕ್ಕೆ ಕಾರಣ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅನ್ನೋದನ್ನ ಸಂತೋಷ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಡಿರಪ್ಪ ಚಪ್ಪಾಳೆ, ಹಿಂದೆ ಹೊಡಿದ ಇನ್ಯಾವುದು ಕೊಡ್ತೀರಾ? ಒಂದು ಟ್ರೈನ್ ಇನ್ನೊಂದು ಟ್ರೈನ್ ಬೇಕಾಯ್ತದೆ ನಿಮಗೆ. ಇಂದು ಪುಣೆ, ಬೆಳಗಾವಿ, ಹುಬ್ಬಳ್ಳಿ ಒಂದೇ ಭಾರತ್ ಟ್ರೈನನ್ನು ನಾವು ರಾಜ್ಯಕ್ಕೆ ಕೊಡೋದ್ರ ಮುಖೇನ ಈ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ 10 ಒಂದೇ ಭಾರತ್ ಟ್ರೈನ್ಗಳನ್ನು ಕೊಡ್ತಾ ಇದ್ದೀವಿ. ಕಳೆದ 10 ವರ್ಷದಲ್ಲಿ ರೈಲ್ವೆ ಬಡ್ಜೆಟ್ ಹಿಂದೆ ಇದ್ದಂಥ ಬಡ್ಜೆಟನ್ನು ಹೋಲಿಕೆ ಮಾಡಿದ್ರೆ, ಹಿಂದೆ UPA ಸರ್ಕಾರ ಇದ್ದಾಗ ವರ್ಷಕ್ಕೆ 830 ಕೋಟಿ ಕೊಡ್ತಾ ಇದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷವೂ ಕೂಡ 7,560 ಕೋಟಿ ರೂಪಾಯಿಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥದಕ್ಕೆ ಆಗಿದೆ. ಅದಲ್ಲದೆ ರಾಜ್ಯದಲ್ಲಿ 47,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಅನುಷ್ಠಾನ ತರ್ತಕ್ಕಂಥದಕ್ಕೆ ನಾವೀಗಾಗಲೇ ಕ್ರಮವನ್ನು ವಹಿಸಿದ್ದೇವೆ. ಏನು ಹಿಂದೆ ಇದ್ದಂತೆ 50% ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ರು, ಅದನ್ನ ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರಗಳು ನಮ್ಮ ಜೊತೆಯಲ್ಲಿ ಸ್ಪಂದನೆ ಮಾಡದೇ ಇರೋದ್ರಿಂದ ಅದನ್ನು ತೆಗೆದುಹಾಕಿ ಇವತ್ತು ಕೇಂದ್ರ ಸರ್ಕಾರವೇ, ರೈಲ್ವೆ ಇಲಾಖೆಯೇ ಇದನ್ನು ಮಾಡಬೇಕು ಅನ್ನೋ ದೊಡ್ಡ ಯೋಚನೆಯನ್ನು, ಆದೇಶವನ್ನು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ರೈಲ್ವೆ ಸಚಿವರಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, 10 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 638 ROB ಆಗಿದೆ. 1560 ರೈಲ್ವೆ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡಿದ್ದೇವೆ. 2,600 ಕಿಲೋಮೀಟರ್ ದೂರದ ಎಲೆಕ್ಟ್ರಿಫಿಕೇಶನ್ ಅನ್ನು ಮಾಡಿದ್ದೇವೆ. ಭಾರತದಲ್ಲಿ ವಿಶೇಷವಾಗಿ 1,320 ಸ್ಟೇಷನ್ಗಳನ್ನು ಅಮೃತ ಭಾರತ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸ್ಟೇಷನ್ ಅನ್ನು ಹೊರತುಪಡಿಸಿ 61 ಸ್ಟೇಷನ್ಗಳನ್ನು ಕೈಗೆತ್ತಿಕೊಂಡಿದ್ದೇವೆ. 2,000 ಕೋಟಿ ರೂಪಾಯಿಗಳನ್ನು ಮಾಡಿ ಏನು ಇವತ್ತು ಬೆಳಗಾವಿನಲ್ಲಿ ಇರ್ತಕ್ಕಂಥ ಭವ್ಯವಾದ ಒಂದು ರೈಲ್ವೆ ಸ್ಟೇಷನ್ ಇದೆ, ಅದು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ ವರ್ಷ ಬೆಳಗಾವಿಯಲ್ಲಿ ಮೇಲ್ದರ್ಜೆಗೆ ಸುಮಾರು 200 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಇದು ಬೇಕಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್, ಆಧುನಿಕ ಸೌಲಭ್ಯಗಳನ್ನು ನೀಡಲಾಗಿದೆ. ಸುರೇಶ್ ಅಂಗಡಿ ಅವರು ಕನಸಾಗಿದ್ದ ಬೆಳಗಾವಿ ಹುಬ್ಬಳ್ಳಿ ನೇರ ರೈಲ್ವೆ ಮಾರ್ಗ ಸುಮಾರು 79 ಕಿಲೋಮೀಟರ್ ಏನಿದೆ, ಇದಕ್ಕೆ 800 ಎಕರೆ ಭೂಮಿ ಅವಶ್ಯಕತೆ ಇದೆ. ಇದನ್ನು ರಾಜ್ಯ ಸರ್ಕಾರವೇ ಶೀಘ್ರವೇ ಕೊಡ್ತಕ್ಕಂಥದಕ್ಕೆ ಇವತ್ತು ಬೆಳಿಗ್ಗೆ ನಾನು ಬೆಳಗಾವಿಗೆ ಬಂದ ತಕ್ಷಣ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ವಿನಂತಿ ಮಾಡಿದ್ದೇನೆ. ಅವ್ರು ಹೇಳಿದ್ರು, ಇನ್ನು 3 ತಿಂಗಳಲ್ಲಿ ಈ 800 ಎಕರೆ ಜಾಗವನ್ನು ಕೂಡ ನಾವು ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡ್ತಕ್ಕಂಥದಕ್ಕೆ ಕರ್ನಾಟಕ ಸರ್ಕಾರ ಕ್ರಮ ವಹಿಸ್ತದೆ ಅನ್ನೋ ಮಾತನ್ನು ಹೇಳಿದ್ದೇವೆ. ಇದರ ಮೊತ್ತ ಈ ಯೋಜನೆಯನ್ನು ಮಾಡೋದಕ್ಕೆ ನಾವು 927 ಕೋಟಿ ರೂಪಾಯಿಗಳ ಜೊತೆಯಲ್ಲಿ ನಾವು ಇವತ್ತು ಹುಬ್ಬಳ್ಳಿ ಬೆಂಗಳೂರು ರೈಲ್ವೆ ಲೈನನ್ನು 130 ಕಿಲೋಮೀಟರ್ ಸ್ಪೀಡ್ ಏನಿದೆ, ಈಗಾಗಲೇ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ ಹೇಳಿದಾಗೆ ನಾವು ಇದಕ್ಕೆ ಶೀಘ್ರವೇ ಕ್ರಮವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ, ಮುಂಬರುವ ದಿನಗಳಲ್ಲಿ ಬೆಂಗಳೂರಿನ 5 ತಾಸಿನಲ್ಲಿ
ಹುಬ್ಬಳ್ಳಿಯಿಂದ 4 ತಾಸಿನಲ್ಲಿ ಪ್ರಯಾಣ ಮಾಡೋದಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ. ಬಂಧುಗಳೇ, ಏನಿವತ್ತು ವಂದೇ ಭಾರತ್ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಸೆಮಿ ಹೈ ಸ್ಪೀಡ್ ಟ್ರೈನ್ಗಳನ್ನು ಕೂಡ ನಾವು ದೇಶದಲ್ಲೇ, ಭಾರತ ದೇಶದಲ್ಲೇ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಕೂಡ ಓಡಿಸುವ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಂದೇ ಸ್ಲೀಪರ್ ಕೋಚ್ ಏನು ಬರ್ತಾ ಇದೆ, ಸಹೋದರರಾದ ಈರಣ್ಣ ಕಡಾಡಿಯವರು ಒಬ್ಬ ಹಿರಿಯರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆತ್ಮೀಯರು. ಅವರು ಈಗಾಗಲೇ ನಮ್ಗೆ ವಿನಂತಿ ಮಾಡಿದ್ದಾರೆ, ಏನಿವತ್ತು ಪುಣೆಯಿಂದ ಬೆಂಗಳೂರಿಗೆ ಇದು ಬೆಳಗಾವಿಗೆ ಬರ್ತಾ ಇರ್ತಕ್ಕಂಥ ರೈಲನ್ನು ಚುನಾವಣೆ ಮುಂಚಿತವಾಗಿ ಅವರೇ ಒಂದು ಕಾಗದವನ್ನು ಬರೆಸ್ಕೊಂಡಿದ್ರು ಅಶ್ವಿನಿ ವೈಷ್ಣವ್ ಅವರ ಹತ್ರ. ಅದು ಹಂಗೆ ನಿಂತಿತ್ತು. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಬಂದ ಮೇಲೆ ನಾನು ಜಗದೀಶ್ ಶೆಟ್ಟರ್ ಸಾಹೇಬರು ಹೋಗಿದ್ದೀವಿ. ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತೆ ಈರಣ್ಣ ಕಡಾಡಿ ಅವರ ಒಂದು ಆತ್ಮ ಒಂದು ವಿಶ್ವಾಸದಿಂದ ಈ ಟ್ರೈನನ್ನು ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಈ ಒಂದು ಮಾತಿನಲ್ಲಿ ಅಭೂತಪೂರ್ವ ಬದಲಾವಣೆಯನ್ನ ಏನು ಮಾಡ್ತಾ ಇದ್ದೀವಿ. ಕಳೆದ ವರ್ಷ 5,01,000 ಉದ್ಯೋಗವನ್ನು ರೈಲ್ವೆ ಇಲಾಖೆಯಲ್ಲಿ ನಾವು ಮಾಡಿದ್ದೇವೆ. ಹಿಂದೆ ಇದ್ದಂಥ ಸರ್ಕಾರದಲ್ಲಿ 1,5-2 ಲಕ್ಷ ಉದ್ಯೋಗವನ್ನು ಕೊಡೋದಕ್ಕೆ ಒದ್ದಾಡ್ತಾ ಇದ್ರು. ಸಾಮಾನ್ಯ ಜನರ ಅನುಕೂಲಕ್ಕಾಗಿ ಜನರಲ್ ಕೋಚ್ಗಳನ್ನು ಸಹ ಹೆಚ್ಚು ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡಿ ಪ್ರತಿಯೊಂದು ಬೋಗಿಯಲ್ಲೂ ಕೂಡ ಒಂದೊಂದು ಟ್ರೈನಲ್ಲೂ 2 ಬೋಗಿಗಳನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಏನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು, ಈರಣ್ಣ ಕಡಾಡಿ ಅವರು ಹೇಳಿದ್ರು, ಹುಬ್ಬಳ್ಳಿಯ ಟ್ರೈನನ್ನು ಇಲ್ಲಿ ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡಿ ಅಂತ. ಅದು ಕೂಡ ಸಾಕಷ್ಟು ಚರ್ಚೆ ಆಯಿತು. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಹಕಾರ ನೀಡಿದ್ರು. ಅದು ಕಾರಣಾಂತರದಿಂದ ಆಗಿಲ್ಲ. ಅದನ್ನು ಮತ್ತೊಂದು ಟ್ರೈನನ್ನು ಇನ್ನು 3-4 ತಿಂಗಳಲ್ಲೇ ಒಂದೇ ಭಾರತ್ ಸ್ಲೀಪರ್ ಕೋಚನ್ನು ನಿಮ್ಗೆ ಕೊಡ್ತಕ್ಕಂಥ ಅದಕ್ಕೆ ನಮ್ಮ ನಾಯಕರ ಸನ್ಮಾನ್ಯ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಜೊತೆಯಲ್ಲಿ ಮಾತನಾಡಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ, ಬೆಳಗಾವಿ ಕರ್ನಾಟಕದ 2ನೇ ರಾಜಧಾನಿ. ಕರ್ನಾಟಕದ 2ನೇ ರಾಜಧಾನಿ ಯಾವುದು? ಆ 2ನೇ ರಾಜಧಾನಿ ಬೆಳಗಾವಿ ಆಗಿರೋದ್ರಿಂದ ಉತ್ತಮ ರೈಲ್ವೆ ಸಂಕಲ್ಪವನ್ನು ಕಲ್ಪಿಸತಕ್ಕಂಥ ಜೊತೆಯಲ್ಲಿ ಕೈಗಾರಿಕಾ ಉತ್ಪನ್ನಗಳ ಸಾಗಾಣಿಕೆಗೆ ಅನುಕೂಲ ಮಾಡುವ ದಿನಗಳನ್ನು ನಾವು ನೋಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಮಗೆಲ್ಲ ಇವತ್ತು ಬಾಗಲಕೋಟೆ ಕುಡ್ಚಿ ಹೊಸ ರೈಲ್ವೆ ಲೈನು 142 ಕಿಲೋಮೀಟರ್ 1,400 ಕೋಟಿ ರೂಪಾಯಿ ಯೋಜನೆ 2024-25ರಲ್ಲಿ ನಾವು 410 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅದನ್ನು ಕೂಡ ನಾವು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಾಗಲಕೋಟೆ ಕಜ್ಜೆ ದೋಣಿ 30 ಕಿಲೋಮೀಟರ್ ಈಗಾಗಲೇ ಪೂರ್ಣಗೊಂಡಿದೆ. ಕಜ್ಜೆ ದೋಣಿಯಿಂದ ಲೋಕಾಪುರ ಅದು ಕೂಡ ಪೂರ್ಣಗೊಂಡಿದೆ. ಲೋಕಾಪುರ ಮೆಡವಾಡ ಜಮಖಂಡಿ 48 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ. ಡಿಸೆಂಬರ್ 26 ಒಳಗಡೆ ಈ ಎಲ್ಲ ಯೋಜನೆಗಳನ್ನು ಮುಗಿಸುವುದರ ಮುಖೇನ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 3ನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ ರಾಜ್ಯದ ಮೂಲೆಗಳೆಲ್ಲ ರಾಷ್ಟ್ರದ ಮೂಲೆಗಳಲ್ಲೂ ಕೂಡ ಅನೇಕ ವರ್ಷದ ನೆನೆಗುದಿಗೆ ಬಿದ್ದಂತ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ನಿನ್ನೆ ನಾನು ದೇವಗಢ ಅನ್ನುವ ಜಿಲ್ಲೆಯಿಂದ, ಅದು ಯಾವ ರಾಜ್ಯ? ಜಾರ್ಖಂಡ್ನ ರಾಜ್ಯದ ದೇವಗಢದಿಂದ ವಾರಣಾಸಿಗೆ ಒಂದು ಟ್ರೈನನ್ನು ಬಿಡ್ತಕ್ಕಂಥದಕ್ಕೆ ಇತಿಹಾಸದವನ್ನು ನೋಡಿದಾಗ ವಾರಣಾಸಿಯಿಂದ ವಿಶ್ವನಾಥನ ದರ್ಶನವನ್ನು ಪಡೆದು 12ನೇ ಜ್ಯೋತಿರ್ಲಿಂಗವನ್ನು ನೋಡ್ತಕ್ಕಂಥದಕ್ಕೆ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಅದನ್ನು ತೀರ್ಮಾನವನ್ನು ಮಾಡಿ ಬೆಳಿಗ್ಗೆ 6 ಗಂಟೆಗೆ ಏನು ವಾರಣಾಸಿಯನ್ನು ಬಿಟ್ಟಂತ ರೈಲು ಏನಿವತ್ತು ಅದನ್ನ ದೇವಘರ್ ಅಂತ ಅಂದ್ಬಿಟ್ಟು ಬೈದ್ಯನಾಥ ದೇವಸ್ಥಾನ, ಬೈದ್ಯನಾಥನ ಇತಿಹಾಸವನ್ನು ನೋಡಿದಾಗ ಇತಿಹಾಸದ ಪುಟಗಳಲ್ಲಿ ಭಾರತೀಯರ ಸಾರ್ವಭೌಮತೆ, ಭಾರತೀಯರ ಸಂಸ್ಕಾರ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ಇಂಥ ಅನೇಕ ಯೋಜನೆಗಳನ್ನು ನಮಗೆ ಮಾಡ್ತಕ್ಕ ಕೆಲಸವನ್ನು ಮಾಡೋದಕ್ಕೆ ಪ್ರಧಾನಮಂತ್ರಿಗಳು ತಮ್ಮ ಸೂಚನೆಯನ್ನು ನೀಡಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಂಧುಗಳೇ, ಕೇವಲ ಒಂದೇ ಭಾರತ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಜನಶಕ್ತಿ ಇಲಾಖೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದ ಮೂಲೆಗಳೆಲ್ಲ ರಾಷ್ಟ್ರದ ಮೂಲೆಗಳಲ್ಲಿ ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ
ಇವತ್ತು 50% ಹಣವನ್ನು ಯಾವ್ಯಾವ ಹಳ್ಳಿಗಳಿಗೆ ನೀರನ್ನು ಕೊಡ್ತಕ್ಕಂಥದಕ್ಕೆ, ಪ್ರತಿಯೊಬ್ಬರು ಕೂಡ ಶುದ್ಧ ನೀರನ್ನು ಕುಡಿತಕ್ಕಂಥದಕ್ಕೆ ಪ್ರಧಾನಮಂತ್ರಿಗಳ ಇಚ್ಛೆಯನ್ನು ನಾವೆಲ್ಲರೂ ಕೂಡ ಆನಂದ ಪಡಬೇಕಾಗಿದೆ. ಆ ಯೋಜನೆಯ ಜೊತೆಯಲ್ಲಿ ಕರ್ನಾಟಕವು ಕೂಡ ಅದರ ಸದುಪಯೋಗವನ್ನು ಪಡಿಸ್ಕೋಬೇಕಾದಂಥ ಸಂದರ್ಭ ಸನ್ನಿವೇಶ ತುಂಬ ಇದೆ ಅನ್ನೋ ಮಾತನ್ನು ಹೇಳಿ ನಾನು 2-3 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ. ತಮ್ಗೆ ಗೊತ್ತಿದೆ, ರೈಲ್ವೆ ಇಲಾಖೆ ಬಡ್ಜೆಟ್ ಇರುವಂಥ ಸಂದರ್ಭದಲ್ಲಿ, UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಒಂದು ಸ್ಟೇಷನ್ ರಿಪೇರಿಗೆ 5 ಲಕ್ಷ ರೂಪಾಯಿ ತಗೊಂಡು ಕೊಡೋದಕ್ಕೂ ಕಷ್ಟವಾಗಿತ್ತು. ಇವತ್ತು ರೈಲ್ವೆ ಇಲಾಖೆ ಬಡ್ಜೆಟನ್ನು ಸಾಮಾನ್ಯ ಬಡ್ಜೆಟ್ಟಿನ ಜೊತೆಯಲ್ಲಿ ಸೇರ್ಪಡೆ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2,62,000 ಕೋಟಿ ರೂಪಾಯಿಗಳನ್ನು ರೈಲ್ವೆ ಇಲಾಖೆಗೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಏನಿವತ್ತು ಕೊಂಕಣ್ ರೈಲ್ವೆ ಇತ್ತು, ಸುಮಾರು 740 ಕಿಲೋಮೀಟರ್ ಮೇಲ್ಪಟ್ಟ ಕೊಂಕಣ್ ರೈಲ್ವೆ ಇತ್ತು. ಆ ಕೊಂಕಣ್ ರೈಲ್ವೆ ಅವತ್ತಿಗೆ ಭಾರಿ ಸರಿ ಇತ್ತು. ಇವತ್ತಿನ ಸಂದರ್ಭ ಸನ್ನಿವೇಶವನ್ನು ನೋಡಿದಾಗ ಯಾವ ರೀತಿ ಆಧುನೀಕರಣ ಮಾಡಬೇಕು ಅನ್ನೋ ಚಿಂತನೆಯನ್ನು ಮಾಡಿ ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಂಥ ನಮ್ಮ ಕೇಂದ್ರದ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೇರಳ ರಾಜ್ಯ, ಗೋವಾ ರಾಜ್ಯ, ಕರ್ನಾಟಕ ರಾಜ್ಯ ಈಗಾಗಲೇ ಸಮ್ಮತಿಯನ್ನು ಕೊಟ್ಟಿದೆ. ಮಹಾರಾಷ್ಟ್ರ ಸರ್ಕಾರ ಒಂದನ್ನು ನಾವು ಕನ್ವಿನ್ಸ್ ಮಾಡಿ ಆ ಕೊಂಕಣ್ ರೈಲ್ವೆಯನ್ನು ಕೂಡ ರೈಲ್ವೆ ಇಲಾಖೆಗೆ ಸೇರ್ಪಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ಪ್ರಾಯಶಃ ಆ ಭಾಗದಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಒಂದು ದೊಡ್ಡ ಸದುಪಯೋಗ ಆಗ್ತಕ್ಕಂಥ ಕೆಲಸಗಳು ಕೂಡ ಆಗ್ತದೆ ಅನ್ನೋ ಮಾತನ್ನು ಹೇಳಿ ಅಂಕೋಲ ಮತ್ತು ಹುಬ್ಬಳ್ಳಿಯ ರೈಲ್ವೆಗಳು, ಅದೇ ರೀತಿಯಾಗಿ ಏನು ಇವತ್ತು ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಗೆ ಒಂದಕ್ಕೆ ಹೊಂದಿಕೊಳ್ತಕ್ಕಂಥ ರೈಲ್ವೆ ಲೈನ್ಗಳು ಸುಮಾರು ವರ್ಷಗಳಿಂದ ಬಿದ್ದಿದ್ದಂಥ ಕೆಲಸಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಸ್ವತಃ ರೈಲ್ವೆ ಮಂತ್ರಿಯಾಗಿ 2-3 ಸಾರಿ ರಿವ್ಯೂ ಮಾಡಿದಾಗ ROB ಅಂತ ಏನು ಅಂಡರ್ ಪಾಸ್ಗಳು ಲೆವೆಲ್ ಕ್ರಾಸಿಂಗ್ ಇದೆ 10, 15, 20 ವರ್ಷದ ಕಾಯಿಲೆಗಳಾಗೇ ಇತ್ತು. ಇದನ್ನೆಲ್ಲವನ್ನು ಕೂಡ ಮನಗಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕಾಮನ್ ಸೆನ್ಸ್ ಅನ್ನೋದನ್ನು ನಾನು ತಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ನಾವು ಯಾರೂ ಕೂಡ ಯೋಚನೆಯನ್ನು ಮಾಡಿರಲಿಲ್ಲ. ಇದನ್ನ ಅಷ್ಟೇ ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಯ್ತದೆ ಅಂತನೋ ಇಲ್ಲ ಅವ್ರು ಕೊಡೋದಿಲ್ಲ ಅಂತನೋ ತೀರ್ಮಾನ ಮಾಡಿ ಈ ಎಲ್ಲ ಕೆಲಸಗಳನ್ನು ಕೂಡ ರೈಲ್ವೆ ಇಲಾಖೆ ಮಾಡ್ತಕ್ಕಂಥದ್ದು ಸಂಬಂಧಪಟ್ಟಂಥ ಜಾಗವನ್ನು ಅವ್ರು ಮಾಡ್ತಕ್ಕಂಥ ROBಗೆ ಬೇಕಾದಂಥ ಜಾಗವನ್ನು ರಾಜ್ಯ ಸರ್ಕಾರ ಮತ್ತು ಅಪ್ರೋಚ್ ರೋಡನ್ನು ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವ ಒಂದು ವಿನೂತನವಾದ ಒಂದು ಸಂದೇಶವನ್ನು ಕೊಟ್ಟು ಇವತ್ತು ಜನರ ಮೆಚ್ಚುಗೆಗೆ ಪಾತ್ರ ಆಗ್ತಕ್ಕಂಥ ಅನೇಕ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಒಂದು ಸತ್ಯ, ಸುರೇಶ್ ಅಂಗಡಿ ಅವರು ಇವತ್ತು ಹಿಂದೆ ಇರ್ಬೋದು. ಸುರೇಶ್ ಅಂಗಡಿ ಅವರು ಏನು ಒಂದು ಕನಸಿತ್ತು, ಹುಬ್ಬಳ್ಳಿಯಿಂದ ಏನು ಡೈರೆಕ್ಟ್ ಆಗಿ 79 ಕಿಲೋಮೀಟರ್ ಏನು ಇವತ್ತು ಬೆಳಗಾಂ ಬರ್ತಕ್ಕಂಥದ್ದನ್ನ ಇನ್ನು 2.5-3 ವರ್ಷದಲ್ಲಿ ಮುಗಿಸಿ ಆ ಒಂದು ಇದಕ್ಕೆ ಸುರೇಶ್ ಅಂಗಡಿ ಅವರ ಸವಿನೆನಪಿನಲ್ಲಿ ಕೂಡ ಆ ಯೋಜನೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅನೇಕ ಇಂಥ ವಿಚಾರಗಳನ್ನು ಮಾಡುವಾಗ ಎಲ್ಲೋ ಒಂದು ಕಡೆ ಬೆಳಗಾಮು ಬೇರೆ ಇಲ್ಲ ಮತ್ತೆ ಹುಬ್ಬಳ್ಳಿ ಬೇರೆ ಇಲ್ಲ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತೆ ನಮ್ಮ ವೀರೇಂದ್ರ ಕಡಾಡಿ ಅವರು ಎಲ್ಲರೂ ಕೂಡ ಮನಸ್ಸನ್ನು ಮಾಡಿ ಇವತ್ತೇನು ತಂದಿದ್ದೀವಿ, ಇನ್ನೂ ಒಂದು ವಂದೇ ಭಾರತ್ ಟ್ರೈನನ್ನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಕೂಡ ಇದಕ್ಕೆ ಉತ್ಸುಕರಾಗಿದ್ದಾರೆ. ಅವರೇ ಸ್ವತಃ ಹೇಳಿದ್ರು, ನಂದೇನು ಅಭ್ಯಂತರ ಇಲ್ಲ, ಯಾವುದೇ ಒಂದು ಕಿಡಿಗೇಡಿಗಳು ಮಾಡ್ತಕ್ಕಂಥ ಮಾತುಗಳಿಗೆ ಬೆಲೆ ಕೊಡಬಾರ್ದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಬಂಧುಗಳೇ, ನಾನು ಏನಾಯ್ತು ಅದು ಹುಬ್ಬಳ್ಳಿದು ರೈಲು, ನಾನು ತುಮಕೂರಿನ ಲೋಕಸಭಾ ಸದಸ್ಯ, ನಂದು ಸ್ವಾರ್ಥ ಇದೆ ಒಬ್ಬ ರೈಲ್ವೆ ಮಂತ್ರಿಯಾಗಿ ನನ್ನ ಜಿಲ್ಲೆಯಲ್ಲಿ ಒಂದು ವಂದೇ ಭಾರತ್ ಟ್ರೈನ್ ನಿಲ್ಲಿಲ್ಲ ಅಂದ್ರೆ ಅದಕ್ಕಿಂತ ಮತ್ತೊಂದಿಲ್ಲ ಅಂತ ಹೇಳಿ ನಾನು ಗೊತ್ತಿದ್ರೆ ಅದನ್ನು ನಾನೇ ಮಾಡಿಸ್ಕೊಂಡಿದ್ದೀನಿ. ಜೋಶಿ ಸಾಹೇಬ್ರ ಅವತ್ತು ಕೂಡ ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ. ಒಂದು ಸತ್ಯ, ಇದು ಹಳೆ ರೈಲ್ವೆ ಸ್ಟೇಷನ್ ಅಲ್ಲ, ಇದು ನರೇಂದ್ರ ಮೋದಿ ಅವರ ಕನಸಿನ ಭಾರತದ ಒಂದು ಉತ್ತುಂಗಕ್ಕೆ ಕೊಂಡೊಯ್ತಕ್ಕಂಥದ್ದಕ್ಕೆ ರೈಲ್ವೆ ಇಲಾಖೆಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೊಡುಗೆಯನ್ನ ನಾವು ಮುಕ್ತಖಂಡದಿಂದ ಪ್ರಶಂಸೆ ಮಾಡಿ ಇನ್ನೊಂದು 2 ನಿಮಿಷದಲ್ಲಿ ಟ್ರೈನ್ ಬರ್ತಾ ಇದೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರಿಗೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.